ಇಷ್ಟ ಇಲ್ಲಿ ನೋಡಿ ಏಯ್ ಆಚೆ ಹಾಕು ಬೇಡ. ಏ ಪರಿ ಆಗಲ್ಲ ಬಿಡಮ್ಮ. ಏಯ್ ಹಂಗೆ ಅವ್ರಿಗೆ ಮುಖ ಈ ಕಡೆ ಕೊಟ್ಬಿಟ್ಟಿದ್ರೆ ಫಸ್ಟ್ ಅದ ಕುಯ್ಯೋಣ ಹಂಗೆ ನೋಡೋಣ. ಈರ ಓಕೆನಾ ದಡಮ ಅವ್ರು ಕೊಟ್ಬಿಟ್ಟು ಹಂಗೆ ಕುಯ್ಬ್ರು ಒಂದು ಕಡೆಯಿಂದ ಹಂಗೆ ಮಾಡ್ಕೊಬಾ. ಈರೊಬ್ಬರಿಗೆ ಬಿಡಮ್ಮ ಬಿಡಮ್ಮ ಕೈ ಬಿಡು ಚಾಮಿ. ಅವ್ರು ಕರ್ಕೊಬರ್ಬೇಡ ನೀ ಎತ್ಕೊಡು ಕೊಡು. ದೊಡಮ್ಮ ಕೆಲಸ ಐತಂತೆ ತಗೊಂಡೋಗಿ ಕೊಡೋಗು. ಪ್ಲೇಟ್ ಎತ್ಕೊಬೋಗು ಒಂದು. ಹೀಟ್ ಆಗ್ಬಿಟ್ಟೈತೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆ ಕವರಲ್ಲಿ ಹಾಕ್ಬಿಟ್ಟು ಒಳಗಡೆ ಫ್ರಿಜ್ಜಲ್ಲಿ ಇಟ್ಬಿಡಾರ್ದ ಆ ಕವರಲ್ಲಿ ಅದನ್ನ ಕವರಲ್ಲಿ ಇಕ್ರಿ ಅಂದರೆ ಹೇಳಿದ ಮಾತೇ ಕೇಳಲ್ಲ ಗೈಸ್ ನಮ್ಮ ಮನೇಲಿ. ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಇದು ರಜಾ ದಿನ. ಸಂಡೇ ಬಾಯ್ಸ್ ಡೇ. ಸಂಡೇನೇ ಇವತ್ತಾ? ಸಾಟರ್ಡೇ ಬಾಯ್ಸ್ ಡೇ. ಸರಿ ವಿಚ್ ಡೇ ಟುಡೇ? ಸಾಟರ್ಡೇ ಬಾಯ್ಸ್ ಡೇ. ಸಂಡೇ ಗರ್ಲ್ಸ್ ಡೇ. ಅದೇ ಮಾಡಿಕ್ಕಕ್ಕೆ ತೋಮ್ ಅಂತ ಮುಟ್ಬೇಡ ಬಂಕ. ಮುಟ್ಟೆ ಇಲ್ಲ ಇನ್ನ ಬಂಕ ಚಾಮಿ ಹಿಂಗೆ ಪಿಸ್ ಮಾಡಲಗ. ಅದು ಫಸ್ಟ್ ಒಳಗಡೆ ಇಕ್ರಿ ಫ್ರಿಜ್ಜಲ್ಲಿ. ಇರು ಹಿಂಗೆ ಕೊಯ್ಲ ಅರ್ಧ ಅವಳ. ಏನೋ ನನ್ನೇ ಕೇಳಿ ಕುಯ್ದಂಗೆ ಎಲ್ಲ ನೀನೇ ಮಾರಾಣೆ. ಅಯ್ಯೋ ಮನೆ ಕೆಲ್ಸದೊಳಗಿಂತ ಕೀಳಾಗಿ ನೋಡ್ತೀರಾ? ಮನೆ ಕೆಲ್ಸದೊಳಗಿಂತ ಕೀಳಾಗಿ ನೋಡ್ತೀರಾ? ಮಮ್ಮಿ ಏನಂತದೆ? ಮಮ್ಮಿ ತಾನೇ ಮಾರಾಣೆ ಮನೆಗೆ. ನಾವು ಇದು ಎತ್ಕೊಟ್ಟು ಕಳ್ಸ್ಬಿಟ್ಟು ಇದು ಹೋಗ ಎತ್ಕೊಟ್ಬಿಟ್ಟು ಹೋಗೋ. ಹಿಂಗೆ ಎತ್ಕೊಳೋಗ. ದೊಡ್ಡಮ್ಮಂಗೆ ಏನಂತೀಯ ಗೊತ್ತಾ? ದೊಡ್ಡಮ್ಮ ಪುಚ್ಕಾಯ ಅಂತ ಇದ್ದಲ್ಲ ತಗೋ ಪುಚ್ಕಾಯ ಅನ್ನು ಪ್ಲೇಟ್ ಹೋಗು ಹಂಗೆ. ಹಂಗೆ ಕೊಟ್ಬೇಕು ಹತ್ತಿರಲ್ಲ. ಫಸ್ಟ್ ದೊಡ್ಡಮ್ಮಂಗೆ ಕರಿ ಹೋಗ ತಿನ್ಕೊಂಡು ಹೋಗ್ಲಾ? ಆಮೇಲೆ ಇದು ಯಾವ್ದು ಇಲ್ಲಿ ಕಚ್ಚೈತೆ ಹಂಗೆ ಮಾಡಬೇಡ ಕಣಲ್ಲಿ. ಬಾಯಿಲಿ ಬೇಗ ಅನ್ನು. ಇಲ್ಲಿಂದ ಕರಿ. ದೊಡ್ಡಮ್ಮ ಬಂದಿಲ್ಲ ಇನ್ನ. ಬಂಗಾರಿ ಇಲ್ಲಿಂದ ಕರಿ ಫಸ್ಟ್. ದೊಡ್ಡಮ್ಮ ಆಚೆ ಬ. ಏನ್ ಹೇಳ್ತೀಯ ಹೇಳು? ಪುಚ್ಕಾಯಿಂದ ಹೂನಾ ತೆಲುಗುನಲ್ಲಿ ಪುಚ್ಚಕಾಯ ಅಂತ. ಅವತ್ತು ನಾವು ಕದ್ರಿಗೆ ಹೋದಾಗ ಕೇಳ್ತಾ ಇರ್ಲಿಲ್ವಾ ದೊಡ್ಡಮ್ಮ? ಚೆನ್ನಾಗಿದೆ. ಒಂದು ಪ್ಲೇಟಲ್ಲಿ ಪಿಕ್ ಮಾಡಿಕೊಟ್ಬಿಡ್ಲ? ನೋಡಿ ಅವ್ರ ದೊಡ್ಡಮ್ಮನ ಹತ್ರ ಜಗಳ ಮಾಡ್ತಾವನೆ. ಅದು ಕೇಳಿಸ್ಕೊಳ್ಳಿ. ಬರ್ತಾನೆ. ಎತ್ಕೊಂಬ ಹೋಗು ಪಾಪ. ತಿನ್ನು ಹಂಗೆ. ಆಮೇಲೆ ನನಗೂ ಹಂಗೆ ತಿನ್ನಕ್ಕಾಗಲ್ಲ. ಹಿಂಗೆ ತಿನ್ನು ಚೆನ್ನಾಗಿರುತ್ತೆ. ನೋಡಿ ಮರ್ಯಾದೆನೂ ಕೊಡಲ್ಲ ನನಗೆ. ತಿನ್ನೆ ಅಂತೆ. ಮನೆ ಕೆಲಸದೊಳಗಿಂತ ಕಡಿಮೆ ಗಾಯ್ಸ್ ನಾನು ಹಂಗೆ ಮಾತಾಡ್ಸ್ತಾರೆ. ಸುಳ್ಳು ಆರೋಪಗಳು ಗಂಡನ ಮೇಲೆ. ಇನ್ನು ಬೆಳಗ್ಗೆನೆ ಸೊಪ್ಪು ಸಾರು ಮಾಡಿಬಿಡೋಣ ಅಂದರೆ ಮೊಸರು ಸೊಪ್ಪು ಮಾಡೋಣ ಅಂತ ಹೇಳಿ ದಂಟು ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ
ಕುಕ್ಕರಲ್ಲಿ, ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಮೊಸರು ಮಾಡೋದು ಹೇಗೆ ಅಂತ. ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನೀವೇನು ಯೂಸ್ ಮಾಡ್ತೀರಲ್ವ ಸೊಪ್ಪು, ಸಬ್ಸಿಗೆ ಸೊಪ್ಪಾಗಿರಲಿ ಅಥವಾ ದಂಟು ಸೊಪ್ಪು, ಪಾಲಕ್ ಸೊಪ್ಪಲ್ಲಿ ಮಾಡಿದ್ರೆ ಇದ್ರ ಟೇಸ್ಟು ಸಕ್ಕತ್ತಾಗಿರುತ್ತೆ. ಬಟ್ ನಾನು ಇವತ್ತು ಇಲ್ಲಿ ಹಾಕ್ತಾ ಇರೋದು ದಂಟು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇವೆರಡನ್ನ ಮಿಕ್ಸ್ ಮಾಡಿ. ಆ ಸಬ್ಸಿಗೆ ಸೊಪ್ಪು ಫ್ಲೇವರ್ ಇರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಸಬ್ಸಿಗೆ ಸೊಪ್ಪು ಯಾರಿಗೆಲ್ಲ ಫೇವ್ರೇಟು ಕಮೆಂಟ್ ಮಾಡಿ. ಆ್ಯಂಡ್ ಅದರಲ್ಲಿ ತುಂಬಾ ಒಳ್ಳೆ ಐರನ್ ರಿಚ್ ಫುಡ್ ಇರುತ್ತೆ. ಸೊ ನುಗ್ಗೆ ಸೊಪ್ಪಾಗಲಿ, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಇವೆಲ್ಲನೂ ಬ್ಲಡ್ ಯಾರಿಗೆಲ್ಲ ತೀರಾ ಕಡಿಮೆ ಇರುತ್ತಲ್ಲ, ಸೊ ಅಂಥವ್ರು ಖಂಡಿತವಾಗ್ಲೂ ಇದನ್ನು ಕ್ರಮೇಣ ತಗೋತಾ ಬಂದಷ್ಟಿಗೆ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಐರನ್ ಕಂಟೆಂಟು ಸ್ವಲ್ಪ ಸಿಗುತ್ತೆ ಬಾಡಿಗೆ. ಆ್ಯಂಡ್ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಲೇಟೇ ಆಗೋಯ್ತು, ಸ್ಯಾಟರ್ಡೆ ಆದ್ರೂ. ಯೂಶ್ವಲಿ ನಮ್ಮ ಮನೇಲಿ ಸಂಡೇ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋದು ಅವೆಲ್ಲ. ಬಟ್ ಸ್ಯಾಟರ್ಡೆ ಪರ್ಯಂತ ಹಾಲಿಡೇ ಇದ್ದಿದ್ದರಿಂದ ಎದ್ದಿದ್ದು ಲೇಟು. ಆ್ಯಂಡ್ ಸ್ಯಾಟರ್ಡೆ ನೈಟು ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ಘಟನೆ ಆಗುತ್ತೆ ಅಂತ. ಏನು ಘಟನೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕದೇ ಇರೋದಕ್ಕೂ ಅದೇ ಕಾರಣ. 3 ದಿನ ಆಯಿತು ವೀಡಿಯೋ ಹಾಕಿದೆ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ವೀಡಿಯೋ ಹಾಕಲ್ವಾ ಅಂತ. ವಾಟ್ಸಪ್ಪಲ್ಲೆಲ್ಲ ಕೇಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ದೀರಾ, ಅಕ್ಕ ವೆಯ್ಟ್ ಮಾಡ್ತಾಯಿದ್ವಿ, ಇವತ್ತು ವೀಡಿಯೋ ಹಾಕ್ತೀರಾ ಇಲ್ವಾ ಹೇಳಿಬಿಡಿ, ನಾವು ವೆಯ್ಟ್ ಮಾಡೋದಾದರೂ ತಪ್ಪುತ್ತೆ ಅಂತ. ಬಟ್ ಇವತ್ತು ಖಂಡಿತವಾಗ್ಲೂ ಇವತ್ತೇ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈಗ ಸ್ವಲ್ಪ ಓಕೆ, ಬಟ್ ಯಾವ ವಿಚಾರ ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಈ ಸೊಪ್ಪು ಸಾರು, ಆ್ಯಕ್ಚುಲಿ ನಾವಿರೋದು ಹಳ್ಳೀಲಿ. ಸೊ ನಮ್ಮ ಹಳ್ಳಿಲೇ ಸೊಪ್ಪು ಈಗ ತೀರಾ ಒಂದು ರೀತಿ ಬಂಗಾರಕ್ಕಿಂತ ಹೆಚ್ಚಾಗಿಬಿಟ್ಟಿದೆ. ಸೊಪ್ಪು ಸಿಕ್ಕಿದ್ರೂ ಚೆನ್ನಾಗಿರೋ ಸೊಪ್ಪು ಸಿಗೋದಿಲ್ಲ. ಚೆನ್ನಾಗಿರೋ ಸೊಪ್ಪು ಸಿಕ್ಕಿದ್ರೆ ಅದಕ್ಕೆ ತುಂಬ ಕಾಸ್ಟ್ಲಿ, ಒಂದು ಕಟ್ಟಿಗೆ 40-50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಇಷ್ಟಿರುತ್ತೆ. ಬಟ್ ಅವತ್ತು ನಮ್ಮ ಪುಣ್ಯ ಅನ್ನೋ ಥರ 20 ರೂಪೀಸ್ ಒಂದು ಕಟ್ಟು ದಂಟು ಸೊಪ್ಪು, ಎಳೆ ಸೊಪ್ಪು, ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು 20 ರೂಪೀಸ್. ನೀವು ಯಾವುದೇ ಸೊಪ್ಪು ತೊಗೊಂಡ್ರು 20 ರೂಪೀಸ್ ಅಂತ ಬಂದಿದ್ದರು. ಸೊ ಪರ್ಯಂತ ನಾ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ತೊಗೊಂಬಂದು ಇಟ್ಕೊಂಡ್ಬಿಟ್ಟೆ. ಸೊ ಇದನ್ನು ಸ್ಯಾಟರ್ಡೆ ಮಾರ್ನಿಂಗ್ ಮಾಡೋಣ ಅಂತ ಹೇಳಿ, ಸೊ ಫ್ರೈಡೇ ತೊಗೊಂಬಂದು ಅದನ್ನೆಲ್ಲ ಬಿಡಿಸಿ ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಸೊ ಸ್ಯಾಟರ್ಡೆ ಮಾರ್ನಿಂಗೇ ಸೊಪ್ಪು ಸಾರು ಮಾಡಿಬಿಟ್ರೆ ಇನ್ನು ಮಧ್ಯಾಹ್ನ ಏನಾದರೂ ಮಾಡಬೇಕಲ್ಲ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಸಾಂಬಾರುಗಳೇನಾದರೂ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಇವಾಗಂತೂ ಬಿಸಿಲಿಗೆ ಈ ಪಲಾವ್ ಆಗಲಿ ಅಥವಾ ಬೇರೆ ಏನಾದರೂ ಐಟಮ್ಸ್ಗಳನ್ನು ತಿನ್ನಬೇಕು ಅಂತಂದರೆ ನಿಜವಾಗ್ಲೂ ತಿನ್ನೋಕ್ಕಾಗೋದಿಲ್ಲ. ಆ್ಯಂಡ್ ಬಿಸಿಲು ಅಂತ ಅಂದರೆ ನಾವಿರೋದು ಹಳ್ಳೀಲಿ, ಓಕೆ. ಇಲ್ಲಿ ಈ ಕಡೆನೇ ಇಷ್ಟು ಬಿಸಿಲು ಅಂದರೆ ಇನ್ನು ಬ್ಯಾಂಗ್ಳೂರಲ್ಲಿ ಹೆಂಗಿದಾರೋ ಪಾಪ ಜನ ಗೊತ್ತಿಲ್ಲ. ಆ್ಯಂಡ್ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಅಕ್ಕ ತಟ್ಟೆಗೆ ಫಸ್ಟಿಗೆ ರೈಸನ್ನು ಬಡಿಸ್ಕೋಬೇಡಿ, ಉಪ್ಪು ಹಾಕ್ಕೊಳ್ಳಿ ಅಥವಾ ಸಾಂಬಾರು ಹಾಕಿ ಅದಾದಮೇಲೆ ರೈಸ್ ಹಾಕಿ ಅಂತ. ಸೊ ನಿಮಗೋಸ್ಕರ ನೋಡಿ, ನಾನು ಫಸ್ಟ್ ಸಾಂಬಾರು ಹಾಕಿದ್ದೀನಿ, ಅದಾದಮೇಲೆ ರೈಸನ್ನು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ರೈಸು ಸೊಪ್ಪು ಸಾರು. ಸೊ ಇನ್ನು ಸೊಪ್ಪು ಸಾರು ಇರುತ್ತಲ್ಲ, ರಾತ್ರಿಗೆ ಮುದ್ದೆ ಮಾಡಿಕೊಂಡ್ರೆ ಆರಾಮ್ಸೆ ಆಗುತ್ತೆ. ಸೊ ಮಧ್ಯಾಹ್ನಕ್ಕೆ ರೈಸೂ ನಾನು ಮಧ್ಯಾಹ್ನಕ್ಕೆ ಸೇರಿಸಿ ಮಾಡ್ಕೋತೀನಿ. ಬಿಕಾಸ್ ಸಾಟರ್ಡೆ ಅಲ್ವಾ, ಚೆನ್ನಾಗಿ ನಿದ್ದೆ ಹೋಗಬೇಕು. ಆಮೇಲೆ ವಾರ ಬೇರೆ ಮಾಡೋದಿದೆ. ಸೊ ವಾರ ಸ್ವಲ್ಪ ತಡ ಆದ್ರೂ ಸಾಯಂಕಾಲನೇ ನಾನು ಮಾಡ್ಕೊಬಿಡ್ತೀನಿ. ಬಟ್ ಸಾಟರ್ಡೆ ಒಂಥರ ಪ್ರೊಡಕ್ಟಿವ್ ಆ್ಯಂಡ್ ಹ್ಯಾಪಿಯಾಗೇ ಇತ್ತು ಡೇ ಅನ್ನೋದು. ಆ್ಯಂಡ್ ಸ್ಯಾಟರ್ಡೇನ ಹೋಗಿ ಸಂಡೇ ಅಂದ್ಕೊಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು, ಅವ್ರಿಗೆ ರಜೆ ಇದೆ ಅಂತ. ಬಟ್ ಅವ್ರಿಗೆ ರಜೆ ಇರಲಿಲ್ಲ. ಅಯ್ಯೋ ಹೌದಲ್ವ ಇವತ್ತು ಸ್ಯಾಟರ್ಡೆ ಅಂತ ಆಮೇಲೆ ನೆನಪಾಯ್ತು ಅವರಿಗೆ. ಆಮೇಲೆ ಪ್ರತಿ ವರ್ಷವೂ ನೋಡಿ ನಮ್ಮೂರಿಂದ ಧರ್ಮಸ್ಥಳಕ್ಕೆ ಈ ರೀತಿ ತರಕಾರಿ ಅದೆಲ್ಲವನ್ನು ಪ್ರತಿ ವರ್ಷ ಒಂದು 4-5 ಸಾರಿ ಆದರೂ ಕಳಿಸ್ತಾರೆ. ಎಷ್ಟು ವೆರೈಟೀಸ್ ಆಫ್ ತರಕಾರಿ ಇಲ್ಲಿದೆ ಅಂತ ನೋಡ್ಬೋದು. ಇದಿಷ್ಟು ನಮ್ಮೂರವರು, ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿ ಒಟ್ಟಾಗಿ ಈ ಥರ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾರೆ. ನಿಜವಾಗ್ಲೂ ಆ ಮಂಜುನಾಥ ಸ್ವಾಮಿ ಒಂದು ಪವಾಡನೇ ಸರಿ. ಬಟ್ ಅಲ್ಲಿಗೆ ಹೋಗೋಕ್ಕೂ ಒಂಥರ ಏನಂತೀವಿ ಭಯ ಈಗ ಕೆಲವೊಂದು ಕಾರಣಗಳಿಂದ. ಬಟ್ ಇಟ್ಸ್ ಓಕೆ, ದೇವರೇನೂ ಅಲ್ಲಿ ಮಾಡಿಲ್ಲ ಅಲ್ವಾ, ಮನುಷ್ಯರದ್ದು ಬೇರೆ, ದೇವ್ರ ಕೈವಾಡನೇ ಬೇರೆ. ಆ್ಯಂಡ್ ಈ ಬಿಸಿಲುಗಾಲದಲ್ಲಿ ಏನಾದರೂ ನಾವು ಧರ್ಮಸ್ಥಳಕ್ಕೆ ಹೋಗಿಬಿಟ್ರೆ, ಲಾಸ್ಟ್ ಇಯರ್ ಹೀಗೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಪರ್ಯಂತ ಫುಲ್ಲು ಸ್ವೆಟ್ಟಿಂಗು, ನನಗೂ ಅವನಿಗೂ ಬೆವರು ಜಾಸ್ತಿ, ಸ್ವೆಟ್ಟಿಂಗ್ ಜಾಸ್ತಿ ಬರುತ್ತೆ. ಸೊ ನಮ್ಮಿಬ್ಬರಿಗೂ ಈ ಬೇಸಿಗೆ ಕಾಲ ತೀರಾ ಕಷ್ಟದ ಕಾಲ ಯಾವುದಾದ್ರೂ ಇದೆ ಅಂದರೆ ಬೇಸಿಗೆ ಕಾಲ. ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ. ಕೆಲವೊಂದು ಸಾರಿ ನೀವು ನಂಬಲ್ಲ, ಆವಾಗೆಲ್ಲ UPS ಎಲ್ಲ ಹಾಕಿಸ್ದೇ ಇರುವಾಗ ಕರೆಂಟ್ ಹೋಗ್ಬಿಟ್ರೆ
ಮಲಗಿರ್ಬೇಕಾದ್ರೆ ಅದು ಎಷ್ಟು ಸರಿ ಹತ್ತಿದ್ದೀವೋ ನಾನು ನನ್ನ ಮಗ. ಕರೆಂಟ್ ಇಲ್ಲ ರೀ ಅಂತ ನಾನು ಫೋನ್ ಮಾಡೋದು ನಮ್ಮ ಯಜಮಾನ್ರಿಗೆ, ಡ್ಯಾಡಿ ಕರೆಂಟ್ ಇಲ್ಲ ಡ್ಯಾಡಿ ಅಂತ. ಭಗವಂತ ಹೆಂಗೋ ನಮ್ಮನ್ನು ಒಂದು ಮಟ್ಟಿಗೆ ಇಟ್ಟಿದ್ದಾನೆ. ಸೊ ನಾವು ಮಾಡಿರೋ ಒಳ್ಳೆ ಕೆಲಸ ನಮ್ಮನ್ನು ಕಾಯುತ್ತೆ ಅನ್ನೋಕ್ಕೆ ಉದಾಹರಣೆಗಳಷ್ಟೇ. ಆ್ಯಂಡ್ ಈಗ ಬಿಸಿಲುಗಾಲ ಜಾಸ್ತಿ ಅಲ್ವಾ, ಸರಿ ಸಾಯಂಕಾಲ ಪರ್ಯಂತಕ್ಕೆ ಹೇಗಿದ್ದರೂ ಹಾಲು ಕೊಡೋದಿಲ್ಲ. ಸೊ ಈ ರೀತಿ ರಾಗಿ ಗಂಜಿ ಮಾಡಿಕೊಡೋಣ ಅಂತ. ತುಂಬ ಜನ ಅಂಬ್ಲಿ ಎಲ್ಲ ಮಾಡ್ತಾರೆ ಗೊತ್ತಾ. ಆ್ಯಕ್ಚುಲಿ ನಂಗೆ ಅಂಬ್ಲಿ ಎಲ್ಲ ಕುಡಿಬೇಕು ಅಂತಂದರೆ ಅದೇನೋ ಗೊತ್ತಿಲ್ಲ, ಇಷ್ಟ ಆಗೋದಿಲ್ಲ. ನಾನು ಒಂದು ಸತಿ ಚಿತ್ರದುರ್ಗದಕ್ಕೆ ಹೋಗಿದ್ದೆ. ಸೊ ಆವಾಗ ನಮ್ಮದು ಯೋಗ ಬ್ಯಾಚ್ ಇತ್ತು. ಆ ಯೋಗ ಬ್ಯಾಚಲ್ಲಿ ಸುಚಿತ್ರ ಅಕ್ಕ ಅಂತ ಒಬ್ಬರಿದ್ದರು. ಸೊ ಅವರು ಅದು ಹೆಂಗೆ ಮಾಡಿದ್ರು ಗೊತ್ತಿಲ್ಲ ಗೈಸ್, ಅಂಬ್ಲಿ ಎಷ್ಟು ಚೆಂದ ಮಾಡಿದರು ಅಂತಂದರೆ ನಾವೆಲ್ಲ 2 ಸರಿ ಹಾಕಿಸ್ಕೊಂಡು ಕುಡ್ದಿದ್ದೀವಿ. ಬಟ್ ಆ ಟೇಸ್ಟ್ ನಾನು ಎಲ್ಲೂ ನೋಡಿಲ್ಲ. ಆಮೇಲೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಅಂಬ್ಲಿ ಕೊಡ್ತಾ ಇರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಪ್ರಸಾದ ಅಂದರೆ ನಂಗೆ ನಿಜ ನಾನು ಗೌರವ ಕೊಡ್ತೀನಿ. ಬಟ್ ಅದೇನೋ ಗೊತ್ತಿಲ್ಲ, ಅಂಬ್ಲಿ ಅಂತಂದರೆ ನನಗೆ ಸ್ವಲ್ಪ ತಗೊಳ್ಳೋಕ್ಕೂ ನಾನು ಇರ್ಸು ಮುರ್ಸು ಆಗುತ್ತೆ. ಕರೆಕ್ಟಾಗಿ ಅಂಬ್ಲಿ ಮಾಡೋದು ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಥರ ಅಂಬ್ಲಿ ಮಾಡ್ತೀರಾ ಅಂದರೆ ಕುಡಿದ್ರೆ ತಂಪಾಗಬೇಕು ಜೀವ, ಆ ಥರ. ಲಿಟ್ರಲಿ ನಾನು ಯೂಟ್ಯೂಬಲ್ಲೆಲ್ಲ ತುಂಬ ಸರ್ಚ್ ಮಾಡಿದೆ. ಅವರೆಲ್ಲ ಮಜ್ಜಿಗೆ ಹಾಕಿ ಏನೇನೋ ಮುದ್ದೆ ಕಲಸಿ ಏನೇನೋ ಮಾಡ್ತಾರೆ. ಬಟ್ ನಮ್ಮನೇಲಿ ಅದನ್ನು ಯಾರೂ ಇಷ್ಟಪಡೋದಿಲ್ಲ. ಸೊ ಈ ರೀತಿ ಸ್ವಲ್ಪ ಸಕ್ಕರೆ, ಜಾಸ್ತಿ ಏನು ಸ್ವೀಟ್ ಮಾಡೋದಿಲ್ಲ, ತೆಳ್ಳಿಗೆ ಗಂಟಿಲ್ದಂಗೆ ರಾಗಿ ಹಿಟ್ಟನ್ನ ಕಲಸಿ ಬಿಸಿನೀರಿಗೆ ಸ್ವಲ್ಪ ಸಕ್ಕರೆ ಹಾಕಿ, ನಾನು ಇಲ್ಲಿ 1 ಸ್ಪೂನ್ ಸಕ್ಕರೆ ಹಾಕಿರೋದು, ಇಷ್ಟಕ್ಕೆ ಸರಿ ಹೋಗುತ್ತೆ. ಆಮೇಲೆ ತುಂಬ ಜನಕ್ಕೆ ಇದು ಉಪ್ಪು ಹಾಕ್ಕೋತಾರೆ. ಉಪ್ಪು ಹಾಕಿದ್ರೆ ಕುಡಿಯೋಕ್ಕಾಗಲ್ಲ, ಯಾಕಂದ್ರೆ ಇವಾಗ ಬೇಸಿಗೆಯಲ್ಲಿ ಉಪ್ಪು ಜಾಸ್ತಿ ತೊಗೋಬಾರ್ದು. ಹಾಗಾಗಿ ನಾನು 1 ಸ್ಪೂನ್ ಆಗೋಷ್ಟು ಮಾತ್ರ ನಾನು ಸಕ್ಕರೆನ ಹಾಕಿ ನೋಡಿ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಇನ್ನು ಮೇಲ್ಗಡೆ ಏನಿರುತ್ತಲ್ಲ ಇದೆಲ್ಲ ತೆಗೆದುಬಿಡ್ತೀನಿ. ಆ್ಯಂಡ್ ಇದು ಸ್ಟಾರ್ಟಿಂಗು ಗೈಸ್, ಇನ್ನೂ ಪರ್ಯಂತಕ್ಕೆ ಎಕ್ಸಾಮ್ಸ್ ಆಗಿಲ್ಲ. ಆಫ್ಟರ್ ಎಕ್ಸಾಮ್ಸ್ ಏಪ್ರಿಲ್ ಮತ್ತು ಮೇ ಹೇಗಿರುತ್ತೋ ಲಿಟ್ರಲಿ ಹೇಗಪ್ಪ ಮನೇಲಿ ಇರೋದು ಅಂತ ಅನ್ನಿಸ್ತಾ ಇದೆ ಗೈಸ್. ಎಲ್ಲಾದರೂ ಗೋವಾ ಕಡೆ ಕರ್ಕೊಂಡೋಗ್ರಿ ಅಂತ. ಅದೆಲ್ಲ ನಡೆಯಲ್ಲ, ಬಟ್ ಸ್ಟಿಲ್ ಒಂದು ಆಸೆ, ಕರ್ಕೊಂಡೋಗ್ರಿ ಅಂತ ನಮ್ಮ ಯಜಮಾನ್ರಿಗೆ ರಿಕ್ವೆಸ್ಟ್ ಮಾಡೋದು. ಬಟ್ ಈ ಬೇಸಿಗೆ ಹೇಗಪ್ಪ ಕಳಿಯೋದು ಅಂತ ತೀರಾ ಚಿಂತೆ ಆಗಿಬಿಟ್ಟಿದೆ. ಈ ಥರ ಏನಾದರೂ ರೆಸಿಪಿಗಳನ್ನು ಮಾಡ್ಕೋಬೇಕಷ್ಟೇ, ತಂಪಗಿರೋ ರೆಸಿಪಿಗಳು. ಅದು ಅಂಬ್ಲಿ ಆಗಿರಲಿ, ಗಂಜಿ ಆಗಿರಲಿ, ಅಥವಾ ಜ್ಯೂಸ್ ಆಗಲಿ, ಮಜ್ಜಿಗೆ ಆಗಲಿ, ಮಸಾಲೆ ಮಜ್ಜಿಗೆ ಬರುತ್ತಲ್ಲ. ಸೊ ಈ ಥರ ಎಲ್ಲ. ಆ್ಯಂಡ್ ನಮ್ಮ ಸ್ಯಾಟರ್ಡೆ ಹೀಗಿತ್ತು, ನಿಮ್ಮೆಲ್ಲರ ಸ್ಯಾಟರ್ಡೆ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.